ದಶಕಗಳ ಕನಸು ನನಸು. ಎಂಟಗಾನಹಳ್ಳಿ ದೊಡ್ಡ ಕರೀನಹಳ್ಳಿ ನಕಾಶಿ ರಸ್ತೆ ತೆರವು ಕಾರ್ಯಾಚರಣೆ. ಹೌದು ವೀಕ್ಷಕರೇ, ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ದೊಡ್ಡ ಕರೀನಹಳ್ಳಿ ಗ್ರಾಮಕ್ಕೆ ಸೇರಿದ ನಕಾಶಿ ರಸ್ತೆ ತೆರವು ಕಾರ್ಯಾಚರಣೆ ನಡೆಯಿತು. ಹಿಂದಿನ ಕಾಲದಿಂದಲೂ ಸೊಂಡೆಕೊಪ್ಪ ರಸ್ತೆಯಿಂದ ಶಿವಗಂಗೆ ರಸ್ತೆವರೆಗೂ ನಕಾಶಿ ರಸ್ತೆ ಇತ್ತು. ನಕಾಶಿ ರಸ್ತೆ ತೆರವು ಕಾರ್ಯಾಚರಣೆ ಯಾರೂ ಕೂಡ ಮಾಡಿರಲಿಲ್ಲ. ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಸಹಕಾರದೊಂದಿಗೆ ನಕಾಶೆ ರಸ್ತೆ ತೆರವುಗೊಳಿಸಿ ಆ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗುವುದು ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಇನ್ನು ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಿನಿಂದ ಎಂಟಗಾನಹಳ್ಳಿಯಿಂದ ದೊಡ್ಡ ಕರೀನಹಳ್ಳಿ ಹಾಗೂ ಮರಸರಹಳ್ಳಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ನಕಾಶಿ ರಸ್ತೆ ತೆರವು ಕಾರ್ಯಾಚರಣೆ ನಡೆಸಿದರು. ತಹಶೀಲ್ದಾರ್ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ ನಡೆಯಿತು. ಈಗ ಎಂಟಗಾನಹಳ್ಳಿಯಿಂದ ದೊಡ್ಡ ಕರೀನಹಳ್ಳಿವರೆಗೆ ಸುಮಾರು 1.5 ಕಿಲೋಮೀಟರ್ ನಕಾಶಿ ರಸ್ತೆ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮರಸರಹಳ್ಳಿ ರಸ್ತೆ ಸಂಪರ್ಕಕ್ಕೆ ಆ ಭಾಗದ ರೈತರನ್ನ ಮನವೊಲಿಸಿಕೊಂಡು ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತ ಗ್ರಾಮಸ್ಥರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮದು ಸೊಂಡೆಗೊಪ್ಪ ರಸ್ತೆಯಿಂದ ಹಿಡಿದು ಶಿವಗಂಗೆವರೆಗೂ ಇದೊಂದು ದ್ವಿಪಥ ರಸ್ತೆ ಇತ್ತು. ಅದು ತುಂಬ ದಿವಸದಿಂದ ನೆನಗುದಿಗೆ ಬಿದ್ದಿತ್ತು. ಇವಾಗ ನಾವು ಎಂಟಗಾನಹಳ್ಳಿಯಿಂದ ದೊಡ್ಡಕರನಹಳ್ಳಿ ಮಸರಳ್ಳಿ ಸೇರ್ಸೋಕ್ಕೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ, ಈಗ ಜಯರಮಣ್ಣ ಇರ್ಬೋದು ಮತ್ತು ಎಲ್ಲ ಮುಖ್ಯಸ್ಥರುಗಳು ಮತ್ತು ಊರವರೆಲ್ಲ ಬಂದಿದ್ದಾರೆ. ಎಲ್ಲರೂ ಮಾತಾಡಿಕೊಂಡು ಈಗ VI ಮತ್ತು RI ಅವರು ಇಲ್ಲೇ ಇದ್ದಾರೆ. ತಹಸೀಲ್ದವರು ಆದೇಶ ಮಾಡಿದ್ದಾರೆ, ಸರ್ವೆ ಮಾಡಿ ಏನಿದೆಯೋ ಅದನ್ನು ಶಿಸ್ತುಬದ್ಧವಾಗಿ ಮಾಡಿ ಅಂತ. ಹಾಗಾಗಿ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗಟ್ಟಾಗಿ ಆ ದ್ವಿಪಥ ರಸ್ತೆಯಲ್ಲಿ ಎಷ್ಟು ಬರುತ್ತೋ ಒಂದು 20 ಅಡಿಯಷ್ಟು ಪ್ರಥಮವಾಗಿ ನಾವು ಮಾಡ್ಕೋತಾ ಇದ್ವಿ. ಎಲ್ಲಿಂದ ಎಲ್ಲಿವರೆಗೂ ಸರ್ ಇದು? ಇವಾಗ ಎಂಟಗಾನಹಳ್ಳಿಯಿಂದ ದೊಡ್ಡಕರನಹಳ್ಳಿವರೆಗೂ ಆಗುತ್ತೆ. ಇದು ಸುಮಾರು ಇದು 1.5 ಕಿಲೋಮೀಟರ್ ರಸ್ತೆ ಇವಾಗ ಓಪನ್ ಮಾಡ್ತಾ ಇರೋದು. ಇದು ಫ್ಯೂಚರ್ಗೆ ಬಂದು ಮಸರಳ್ಳಿವರೆಗೂ ಒಂದು 6 ಕಿಲೋಮೀಟರ್ವರೆಗೂ ಆಗುತ್ತೆ. ಯಾರದೇ ಅಂತ ಅಂಟೆ ತಕ್ಕರೆ ಯಾರು ಕೆಲವೊಂದು ಇರುತ್ತೆ. ಈಗ ರೈತರು ಅಂದಮೇಲೆ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ಅವರು ನಾವು ಹೇಳಿ ಅವ್ರಿಗೆ ಒಂದು ಗ್ರಾಫನ್ನು ಇದರಲ್ಲಿ ತೋರಿಸಿ, ಮತ್ತು ಇವಾಗೇನು ಡಿಜಿಟಲ್ ಇದರಲ್ಲಿ ಬಂದು ಡಿಜಿಟಲಲ್ಲೇ ನಾವು ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡಿ RI ಅವರು VI ಅವರು ಮತ್ತು ತಾಲೂಕು ಆಫೀಸಿಂದ ಬಂದು ಅವ್ರಿಗೆ ಹೇಳಿ ಎಲ್ಲ ಇದು ಮಾಡಿದ್ದಾರೆ. ಹಂಗಾಗಿ ಅವರು ಬಿಟ್ಕೊಟ್ಟಿದ್ದಾರೆ ಇವಾಗ. ಸೊ ಎಲ್ಲ ಸುಗಮವಾಗಿ ಚೆನ್ನಾಗಿ ಆಗ್ತಾಯಿದೆ ರಸ್ತೆ. ಇಷ್ಟು ವರ್ಷಗಳಿಂದ ರಸ್ತೆ ಆಗಿರಲಿಲ್ಲ, ಇವತ್ತು ಈರಿಡ್ತಾ ಇದೆ. ಏನು ಕೆಲವರು ಒತ್ತಡಗಳಿಂದ ಅದು ಹಂಗೆ ನಿಂತಿತ್ತು. ಇವಾಗ ಅದೆಲ್ಲ ಬಗೆಹರಿದಿದೆ. ಹಾಗಾಗಿ ರಸ್ತೆ ಚೆನ್ನಾಗಿ ಆಗ್ತಾಯಿದೆ. ಮತ್ತು ನಮ್ಮ MLA ಅವರು ಶ್ರೀನಿವಾಸ್ ಅವರು ಒಂದು ಸಪೋರ್ಟಿಂದ ನಾವು ಸರ್ಕಾರದ ಸಹಾಯನ ತಗೊಂಡು ಮಾಡ್ತಾಯಿದ್ವಿ. ನಾವು ಎಂಟಗಾನಹಳ್ಳಿಗೆ ತುಂಬ ಅವಶ್ಯಕವಾದಂಥ ನಕಾಶಿ ರಸ್ತೆ ಬೇಕಾಗಿತ್ತು. ಇದು ಶಿವಗಂಗೆಯಿಂದ ಸೊಂಡೆಗೊಪ್ಪದ ರಸ್ತೆ. ಎಂಟಗಾನಹಳ್ಳಿಯಿಂದ ಅಜಿಸಪಾಳ್ಯ ಅಂತ ಇದೆ, ಅಲ್ಲಿಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಎಂಟಗಾನಹಳ್ಳಿಯಿಂದ ದೊಡ್ಡಕರಹಳ್ಳಿಯಿಂದ ಸುಮಾರು ರೈತರುಗಳಿಗೆ ಇಲ್ಲಿ ತೊಂದರೆ ಆಗಿತ್ತು. ನಾವು ಈ ಬಗ್ಗೆ ನಾವು ಮಾನ್ಯ ಶಾಸಕರ ಹತ್ರ ಮಾತಾಡಿದಾಗ ಅವರು ತಹಸೀಲ್ದಾರ್ಗೆ ಹೇಳಿ ಈ ಒಂದು ರಸ್ತೆ ಜರೂರಿದೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದರು. ತಹಸೀಲ್ದಾರ್ ಆದೇಶ ಮಾಡಿದರೆ 20 ಅಡಿ ರಸ್ತೆ ಐತೆ. ಎಂಟಗಾನಹಳ್ಳಿಯಿಂದ ದೊಡ್ಡಕರನಹಳ್ಳಿ ಕಡೆಗೆ ಒಂದು 8 ಅಡಿ ರಸ್ತೆ, ಅಲ್ಲಿಂದ 20 ಅಡಿ ರಸ್ತೆ ಇದೆ. ಅದನ್ನೆಲ್ಲ ಸಾರ್ವಜನಿಕರು ರೈತರು ಸಹಕಾರ ಮಾಡ್ತಾಯಿದ್ದಾರೆ. ಎಲ್ಲರೂ ಒಮ್ಮತದಿಂದ ಮಾಡ್ತಾಯಿದ್ದೀವಿ. ಅದರಲ್ಲಿ ಒಂದು ಸರ್ವೆ ನಂಬರ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದನ್ನು ದೊಡ್ಡವರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಮಾಡೋಣ ಅಂತ ಒಪ್ಕೊಂಡಿದ್ದಾರೆ. ಸಮಸ್ಯೆ ಬಗೆಹರಿತದೆ ಸರ್? ಸಮಸ್ಯೆ 90 ಭಾಗ ಬಗೆಹರಿಬೋದು ಅಂತ ನಾವು ಆಶಾಭಾವನೆ ಹೊಂದಿದ್ದೀವಿ. ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ರಂತೆ. ಇನ್ನೂ ಸದ್ಯಕ್ಕೆ ಆ ಥರ ಏನು ವಿಚಾರ ಇಲ್ಲ. ಎಲ್ಲರಿಗೂ ಅನುಕೂಲ ಅದಾದರೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರ ಗಮನಕ್ಕೂ ಬಂದಿದೆಯಾ? ಎಲ್ಲರ ಗಮನಕ್ಕೂ ಬಂದೈತೆ. ಒಟ್ಟಾರೆ ಯಾವುದೇ ಸಮಸ್ಯೆ ಇದ್ದಂಗೆ ತಕ್ಷಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇನ್ನೂ ಸಣ್ಣ ಪುಟ್ಟ ಇರ್ತವೆ, ನೋಡಬೇಕು. ಇನ್ನು ಮುಂದೆ ಸಮಸ್ಯೆ ಬಂದರೂ ನಮಗೆ ರಸ್ತೆ ಅಗತ್ಯತೆ ಇದೆ, ಮಾಡಬೇಕು. ಅಲ್ಲಿ ಮುಂದೆ ಎಂಟ್ರೆನ್ಸಲ್ಲಿ ಏನೋ ಸಮಸ್ಯೆ ಇದೆ ಅಂತ. ಎಂಟ್ರೆನ್ಸಲ್ಲಿ ಅದು ಸ್ವಲ್ಪ ಸಮಸ್ಯೆ ಇದೆ, ಅವರೆಲ್ಲ ಬಿಟ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಇರುತ್ತೆ, ಅದು ಬಗೆಹರಿಸ್ಕೊಂತೀವಿ. ಗ್ರಾಮಸ್ಥರು ಬಿಟ್ಕೊಡ್ತಾರೆ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಜಯರಾಮಯ್ಯ ಅಂತ, ಎಂಟಗಾನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರು.